ಯಾಕಂತಂದ್ರೆ ಮೊದಲಿಂದನೂ ಕೂಡ ನನ್ನ ಮನೆತನ ಆಗಿರ್ಬೋದು, ನಮ್ಮ ತಂದೆ ತಾಯಿ ಆಗಿರ್ಬೋದು, ಅಜ್ಜ ಅಜ್ಜಿ ಆಗಿರ್ಬೋದು, ಅಥವಾ ನಾವಾಗಿರ್ಬೋದು, ನಮ್ಮ ಮಕ್ಕಳು ಆಗಿರ್ಬೋದು, ನಮ್ಮ ಮನೆಯಲ್ಲಿ ಯಾವತ್ತಿದ್ರೂ ಕೂಡ ಗುರು ಪರಂಪರೆಗೆ ಮೊದಲನೇ ಸ್ಥಾನ ಇದೆ ಅಂತ ಬಹಳಷ್ಟು ಸ್ವಾಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ. ಆ ಪರಂಪರೆಯಲ್ಲಿ ನನ್ನ ಬಾಲ್ಯ ಆಗಿರ್ಬೋದು, ಯೌವನ ಆಗಿರ್ಬೋದು, ಈ ಒಂದು ಪ್ರಸ್ತುತ ದಿನಮಾನ ಕೂಡ ಆ ಒಂದು ಗುರು ಪರಂಪರೆಯನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀವಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಬೆಳೆಸಲಿಕ್ಕೆ, ಸಂಸ್ಕೃತಿಯನ್ನ ಉಳಿಸ್ಲಿಕ್ಕೆ, ಸಂಸ್ಕೃತಿಯನ್ನ ಬೆಳೆಸಲಿಕ್ಕೆ ಮಹಿಳೆ ಬಹಳಷ್ಟು ತ್ಯಾಗವನ್ನು ಕೂಡ ಮಾಡಿದಾಳೆ ಮತ್ತು ಉತ್ಸಾಹವನ್ನು ತೋರಿಸಿದಾಳೆ ಅಂತ ಹೇಳಿದ್ರೆ ಅದು ಅತಿಶೋಕ್ತಿ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕಿಂತ ಮುಂಚೆ ನಾನು ಸನ್ನಿಧಿಯವರ ಬಗ್ಗೆ ಮಾತನಾಡಲಿಕ್ಕೆ ಬಯಸ್ತೇನೆ. ಮಠ ಮಾನ್ಯಾಧೀಶರ ಬಗ್ಗೆ ಮಾತನಾಡಲಿಕ್ಕೆ ಬಯಸ್ತೇನೆ. ಸನ್ನಿಧಿಯವರು ನನಗೆ ಇದು 3ನೇ ಬಾರಿ ಕರೆದಿದ್ದು. ಮೊದಲನೇ ಬಾರಿ ಕರೆದಾಗ ನಾವು ಅವಾಗ ಗೃಹಲಕ್ಷ್ಮಿಯ ಗ್ಯಾರಂಟಿ ಒಂದು ಹೊಸತನದಲ್ಲಿ ಇಡೀ ರಾಜ್ಯವನ್ನು ಸುತ್ತಾಕ್ತಾ ಇದ್ದೆ. ಅವಾಗ ತಪ್ಪಿಸ್ಕೊಂಡೆ. 2ನೇ ಬಾರಿ ಖಂಡಿತವಾಗ್ಲೂ ಬರ್ತೀನಿ ಬುದ್ಧಿ ಅಂತ ಹೇಳಿದೆ. ಆದರೆ ಅಚಾನಕ್ ಆಗಿ ಹೋದ ಜನವರಿನಲ್ಲಿ ನನಗೆ ಆಕ್ಸಿಡೆಂಟ್ ಆಯ್ತು. ನನಗೆ ಓಡಾಡಕ್ಕೆ ಇಷ್ಟೊಂದು ದೀರ್ಘ ಟ್ರಾವೆಲಿಂಗ್ ಮಾಡಲಿಕ್ಕೆ ಡಾಕ್ಟರ್ಗಳ ಅನುಮತಿಯನ್ನ ಕೊಟ್ಟಿರಲಿಲ್ಲ. ಅದಕ್ಕೆ ಅದನ್ನು ತಪ್ಪಿಸ್ಕೊಂಡೆ. ಈ